ಪ್ರಾಧಿಕಾರದ ಅಡಿ ಹೊಸದಾಗಿ ರಚಿತವಾಗಿರುವಂತಹ ನಗರ ಪಾಲಿಕೆಗಳು ತಮ್ಮ ವ್ಯಾಪ್ತಿಯ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಪ್ರಪ್ರಥಮ ಬಜೆಟ್ ಮಂಡಿಸೋಕೆ ಈಗ ಪೂರ್ವ ತಯಾರಿಯನ್ನ ನಡೆಸಿವೆ. ರಾಜ್ಯ ಸರ್ಕಾರದ ಅನುದಾನ ಆಧರಿಸಿ 2026-27ನೇ ಸಾಲಿನ ಆಯವ್ಯಯ ಸಿದ್ಧಪಡಿಸೋಕೆ ನಿರ್ಧರಿಸಿವೆ. ಬೆಂಗಳೂರು ಪೂರ್ವ, ಪಶ್ಚಿಮ, ಕೇಂದ್ರ, ಉತ್ತರ ಮತ್ತು ದಕ್ಷಿಣ ನಗರ ಪಾಲಿಕೆಗಳು ಪ್ರತ್ಯೇಕ ಬಜೆಟ್ ಮಂಡಿಸಲಿವೆ. ಸಂಘ ಸಂಸ್ಥೆಗಳಿಂದ ಸಲಹೆಗಳನ್ನ ಆಹ್ವಾನಿಸಿವೆ. ನಗರದ ಸಮಗ್ರ ಅಭಿವೃದ್ಧಿಗೆ ಸಲಹೆ, ಅಭಿಪ್ರಾಯ ನೀಡುವಂತೆ ಕೋರಿವೆ. ಇನ್ನು ಪಾಲಿಕೆಯ ವ್ಯಾಪ್ತಿಯ ಪ್ರದೇಶಗಳ ಮೂಲ ಸೌಕರ್ಯ, ಸಾರ್ವಜನಿಕ ಆರೋಗ್ಯ, ಸುರಕ್ಷತೆ, ಪರಿಸರ ಸಂರಕ್ಷಣೆ ಮತ್ತು ಸಾಮಾಜಿಕ ಕಲ್ಯಾಣಕ್ಕೆ ಆದ್ಯತೆಯನ್ನ ನೀಡಿ ಸಮಗ್ರ ಹಾಗೂ ಸುಸ್ಥಿರ ನಗರ ಅಭಿವೃದ್ಧಿಗೆ ಪೂರಕವಾದ ಬಜೆಟ್ ಸಿದ್ಧಪಡಿಸೋಕೆ ಅನುಕೂಲವಾಗುವಂತೆ ಸಾರ್ವಜನಿಕರಿಂದ ಸಲಹೆಯನ್ನ ಕೋರಲಾಗಿದೆ. ಇನ್ನು ಸಲಹೆಗಳನ್ನ ಸಲ್ಲಿಸೋಕೆ ಆಯಾ ಪಾಲಿಕೆಗಳ ಕಚೇರಿಗಳ ಬಳಿ ಪೆಟ್ಟಿಗೆಗಳನ್ನ ಕೂಡ ಇರಿಸಲಾಗಿದೆ. 2025-26ನೇ ಸಾಲಿನಲ್ಲಿ ಬಿಬಿಎಂಪಿಯು 19,930.64 ಕೋಟಿ ರೂಪಾಯಿ ವೆಚ್ಚದ ಬಜೆಟ್ ಅನ್ನ ಮಂಡಿಸಿತ್ತು. ಅನಂತರ ಪರಿಷ್ಕೃತ ಆಯವ್ಯಯದ ಗಾತ್ರವು 20,440.33 ಕೋಟಿಗೆ ಹಿಗ್ಗಿತ್ತು. ಸುರಂಗ ರಸ್ತೆ, ವೈಟ್ ಟಾಪಿಂಗ್ ಮತ್ತು ಎಲಿಮಿನೇಟೆಡ್ ಕಾರಿಡಾರ್, ಮೇಲ್ಸೇತುವೆಗಳು, ರಾಜ್ಯ ಕಾಲುವೆಗಳ ಅಭಿವೃದ್ಧಿ ಸೇರಿದಂತೆ ಇತರೆಯ ಬೃಹತ್ ಯೋಜನೆಗಳ ಅನುಷ್ಠಾನ ನಿರ್ವಹಣೆಗಾಗಿಯೇ ಈಗ ಬಿ ಸ್ಮೈಲ್ ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ. ಇನ್ನು ಪಾಲಿಕೆಗಳು ಬೃಹತ್ ಯೋಜನೆಗಳು, ಕಸ ನಿರ್ವಹಣೆಗೆ ಅನುದಾನ ಒದಗಿಸಲಿವೆಯೇ ಅಥವಾ ಇಲ್ಲವೇ ಅನ್ನುವುದರ ಕುರಿತಾಗಿ ಸ್ಪಷ್ಟ ರೂಪುರೇಷೆಯನ್ನ ಬಜೆಟ್ ನೀಡಲಿದೆ. ಸುರಂಗ ರಸ್ತೆ ನಿರ್ಮಾಣ ಸೇರಿದಂತೆ ಹಲವು ಬೃಹತ್ ಯೋಜನೆಗಳನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈಗಾಗಲೇ ಪ್ರಕಟಿಸಿದ್ದಾರೆ. ಬೆಂಗಳೂರು ಸಮಗ್ರ ಸಂಚಾರ ನಿರ್ವಹಣೆ ಯೋಜನೆಗೆ ಈಗ 54,000 ಕೋಟಿ ರೂಪಾಯಿ ವೆಚ್ಚದ ಕಾರ್ಯ ಸಾಧ್ಯತಾ ವರದಿಯನ್ನ ಸಿದ್ಧಪಡಿಸಲಾಗಿದೆ. ಉತ್ತರ ದಕ್ಷಿಣ ಕಾರಿಡಾರ್ನಲ್ಲಿ ಸುರಂಗ ರಸ್ತೆ ನಿರ್ಮಾಣ ಯೋಜನೆಯ ಟೆಂಡರ್ ಪ್ರಕ್ರಿಯೆ ಅಂತಿಮಗೊಳಿಸಲಾಗಿದೆ. ಈ ಎಲ್ಲಾ ಯೋಜನೆಗಳಿಗೆ ರಾಜ್ಯ ಸರ್ಕಾರವೇ ಅನುದಾನ ಒದಗಿಸುವಂತಹ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರವು ಬಜೆಟ್ ಮಂಡಿಸಿದ ನಂತರವೇ ಪಾಲಿಕೆಗಳು 2026-27ನೇ ಸಾಲಿನ ಆಯವ್ಯಯವನ್ನ ಮಂಡನೆ ಮಾಡಲಿವೆ. ಇನ್ನು ಮುಂದಿನ ವರ್ಷ ಕೈಗೊಳ್ಳುವಂತಹ ಯೋಜನೆಗಳ ಸ್ವರೂಪ ಸೇರಿದಂತೆ ಅನುಷ್ಠಾನದ ವಿವರಗಳನ್ನ ಒಳಗೊಂಡಿರುವ ವಾಸ್ತವಿಕ ಬಜೆಟ್ ಮಂಡಿಸುವ ಇರಾದೆಯನ್ನ ಹೊಂದಿವೆ. ಆದರೆ 5 ನಗರ ಪಾಲಿಕೆಗಳು ಈಗ ರಾಜ್ಯ ಸರ್ಕಾರ ಅನುದಾನವನ್ನೇ ನೆಚ್ಚಿಕೊಂಡಿವೆ. 5ನೇ ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷ ಡಾಕ್ಟರ್ ಸಿ ನಾರಾಯಣಸ್ವಾಮಿ ಅವರು ಇತ್ತೀಚೆಗೆ ಎಲ್ಲಾ ಪಾಲಿಕೆಗಳ ಆಯುಕ್ತರೊಂದಿಗೆ ಪ್ರತ್ಯೇಕ ಸಭೆಯನ್ನ ನಡೆಸಿದ್ರು. ಈ ವೇಳೆ ಬೆಂಗಳೂರು ಕೇಂದ್ರ ನಗರ ಪಾಲಿಕೆ 2,047 ಕೋಟಿ ರೂಪಾಯಿ, ಪೂರ್ವ ನಗರ ಪಾಲಿಕೆ 1,685 ಕೋಟಿ ರೂಪಾಯಿ, ದಕ್ಷಿಣ ನಗರ ಪಾಲಿಕೆ 1.75 ಕೋಟಿ ಹಾಗೂ ಉತ್ತರ ನಗರ ಪಾಲಿಕೆಯು 1,210 ಕೋಟಿ ರೂಪಾಯಿ ಅನುದಾನಕ್ಕೆ ಮನವಿಯನ್ನ ಸಲ್ಲಿಸಿವೆ. ಹೀಗಾಗಿ ಎಲ್ಲಾ ಪಾಲಿಕೆಗಳು ಸರ್ಕಾರದ ಅನುದಾನವನ್ನೇ ನಂಬಿಕೊಂಡು ಈಗ ಬಜೆಟ್ ರೂಪಿಸೋಕೆ ತೀರ್ಮಾನಿಸಿವೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.